ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ, ನಿಖರ ಹಾಗೂ ಜನಪರ. ಅಗತ್ಯವಿರುವ ಸರಳ ದಾಖಲಾತಿಗಳೊಂದಿಗೆ ಭೌತಿಕಾತಿಗಳನ್ನು ಮಾಡಿಸಿಕೊಳ್ಳಿ. ರೈತ ಬಾಂಧವರಿಗೆ ಮನವಿ ಮಾಡಿದ ಪಾಂಡವಪುರ ಉಪ ವಿಭಾಗಾಧಿಕಾರಿ ಶ್ರೀನಿವಾಸ್. ಹೌದು, ಕಳೆದ ಹಲವಾರು ವರ್ಷಗಳಿಂದ ಬಾಕಿ ಇದ್ದ 1,08,000ಕ್ಕೂ ಹೆಚ್ಚು ಭೌತಿಕಾತಿಗಳ ಪೈಕಿ ಕಳೆದ ಕೇವಲ 1 ವರ್ಷ 3 ತಿಂಗಳಲ್ಲಿ 28,000 ಭೌತಿಕಾತಿಗಳನ್ನು ಮಾಡಿಕೊಡುವ ಮೂಲಕ ಸಂಬಂಧಿಸಿದ ರೈತರಿಗೆ ಪಹಣಿ ವಿತರಿಸಲಾಗಿದೆ ಎಂದು ಪಾಂಡವಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ್ ತಿಳಿಸಿದರು. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕಂದಾಯ ಇಲಾಖೆಯ ಪ್ರಗತಿ ಸಂಬಂಧ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಉಪವಿಭಾಗಾಧಿಕಾರಿಗಳು ಭೌತಿಕಾತೆ ಮಾಡಿಸಿಕೊಳ್ಳಲು ಅಗತ್ಯವಿರುವ ಸರಳ ದಾಖಲಾತಿಗಳನ್ನು ಅಧಿಕಾರಿಗಳಿಗೆ ನೀಡಿದ ಕೇವಲ 15 ದಿನಗಳಲ್ಲಿ ಮಾಡಲಾಗುವ ಭೌತಿಕಾತೆಯ ಸದುಪಯೋಗವನ್ನು ರೈತರು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. 1 ವರ್ಷ 4 ತಿಂಗಳಾಯಿತು ಹೊಸ ಎಸಿ ಮತ್ತು ತಹಶೀಲ್ದಾರ್ ನಾವು ಸೇವೆ ಇದನ್ನು ವಹಿಸಿಕೊಂಡು ಕಳೆದ 1 ವರ್ಷ 3 ತಿಂಗಳಲ್ಲಿ ನಾಗಮಂಗಲ ತಾಲೂಕಿಗೆ ಸಂಬಂಧಪಟ್ಟಂತೆ ನಾಗಮಂಗಲ ತಾಲೂಕಲ್ಲಿ 1,08,000 ಸರ್ವೆ ನಂಬರ್ಸ್ ಭೌತಿಕಾತೆಗಳು ಬಾಕಿ ಇತ್ತು. 1,08,000 ಕೇವಲ 1 ವರ್ಷದಲ್ಲಿ ಅಂದಾಜು 28,000 ಭೌತಿಕಾತೆಗಳನ್ನ ಮಾಡಿದ್ದೀವಿ. ನಾವು ಸಚಿವರು ಸರ್ಕಾರದ ನಿರ್ದೇಶನ ಪ್ರತಿ ವಾರ ನಮ್ಮ DC ಅವರು BC ತೆಗೆದುಕೊಳ್ತಾರೆ, ಪ್ರತಿ ದಿವಸ ರಿವ್ಯೂ ನಡೀತಾ ಇದೆ. 28,000 ರೈತರಿಗೂ ಕೂಡ 28,000 ಸರ್ವೆ ನಂಬರ್ಸ್ಗೆ ಪಾಣಿ ಸಿಕ್ಕಿದೆ ನಾಗಮಂಗಲ ತಾಲೂಕಿನಲ್ಲಿ. ಬಹುಶಃ 5 ವರ್ಷದವರು ಕೂಡ ಇಷ್ಟು ಕೆಲಸ ಆಗಿರ್ಲಿಕ್ಕಿಲ್ಲ. ಹಿಂದೆ ನೋಡಿದ್ರೆ ಇಲಾಖೆ ಅಷ್ಟು ಪ್ರಾಶಸ್ತ್ಯವನ್ನು ಕೊಡ್ತಾ ಇದೆ. 28,000 ಆಗಿ ಇನ್ನೂ 78,000 ಸರ್ವೆ ನಂಬರ್ಸು ಬಾಕಿ ಇದೆ ನಾಗಮಂಗಲ ಒಂದು ತಾಲೂಕಲ್ಲಿ. ಎಷ್ಟೋ ಚಾಮರಾಜನಗರ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ 70,000 ಇದೆ. ಬಟ್ ಒಂದು ತಾಲೂಕಲ್ಲಿ ಜಿಲ್ಲೆಗಿಂತ ಡಬಲ್ ಭೌತಿಕಾತೆ ಇತ್ತು. ನಮ್ಮಲ್ಲಿ 28,000 ಭೌತಿಕಾತೆ ಆಗಿದೆ. ನಾನು ನಾಗಮಂಗಲ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ಳೋದು, ತಮ್ಮದು ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಮ್ಮಲ್ಲೇ ಹಾಜರು ಮಾಡಿ ಊರವರಲ್ಲೇ ಹೇಳಿ ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ವಿನಾಯಿತಿ ಕೊಡ್ಲಿಕ್ಕೆ ಅವಕಾಶ ಇದೆ. ಭೌತಿಕಾತೆ ಮಾಡಲಿಕ್ಕೆ ನಿಮಗೆ 16,000 ರೂಪಾಯಿ ಖರ್ಚಾಗೋದಿಲ್ಲ. MR ತಗೊಳ್ಳೋದು ಪಾಣಿ ಎಲ್ಲ ಸೇರಿದ್ರು 500,000 ರೂಪಾಯಿ ದಾಟೋದಿಲ್ಲ. ದಯಮಾಡಿ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ವಿಲೇಜ್ ಅಕೌಂಟೆಂಟ್ಸ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಬರ್ತಾ ಇದ್ದಾರೆ. ಪ್ರತಿ ವಾರಕ್ಕೆ 1,000 ಭೌತಿಕಾತೆ ಆಗ್ತಾ ಇದೆ ನಾಗಮಂಗಲದಲ್ಲಿ. ಈಗ ಈ ಸೇವೆಯನ್ನು ದಯಮಾಡಿ ಬಳಸಿಕೊಳ್ಳಿ. ಇನ್ನು 78,000 ಒಂದು ದಾಖಲೆ ತಗೋಬೇಕು ಅಂದರೆ ರೆಕಾರ್ಡ್ ರೂಮಲ್ಲಿ ಕೇಸ್ ಕಾಯ್ದು ವಾರಗಟ್ಟಲೆ ಆಗ್ತಾ ಇತ್ತು, ಸುಗಮವಾಗಿ ಸಿಗ್ತಾ ಇರಲಿಲ್ಲ. ಈಗ ಆಲ್ರೆಡಿ ನಮ್ಮಲ್ಲಿ 81 ಲಕ್ಷ ಪೇಜಸ್ಸಲ್ಲಿ 22 ಲಕ್ಷ ಪುಟಗಳನ್ನ ಸ್ಕ್ಯಾನಿಂಗ್ ಮಾಡಲಾಗಿದೆ. ಭೂ ಸುರಕ್ಷಾ ಯೋಜನೆಯನ್ನು ತೆಗೆದುಕೊಂಡಿದ್ದು ಕರ್ನಾಟಕ ಸರ್ಕಾರ. ಯಾವುದು ಸ್ಕ್ಯಾನ್ ಆಗಿದೆ ಅದನ್ನು 10 ರೂಪಾಯಿ ಒಂದು ಕಾಪಿ ಕೊಟ್ಟರೆ ಎಲ್ಲಿ ಸೈಬರ್ ಸೆಂಟರ್ಗಳು ಬೇಕಾದ್ರೂ ಹೊರಗಡೆ ತೆಗೆದುಕೋಬಹುದಾಗಿದೆ. ಬಹುತೇಕ ರಾಜ್ಯದಲ್ಲಿ ಎಷ್ಟೋ ತಾಲೂಕು ಮುಗಿದಿದೆ. ನಮ್ಮ ತಾಲೂಕು ಸ್ವಲ್ಪ ಜಾಸ್ತಿ ಇದರಿಂದ ಇನ್ನೊಂದು 6 ತಿಂಗಳಲ್ಲಿ ಮುಗಿಬೋದು ಅಂತ ಅನಿಸುತ್ತೆ. ಒಂದ್ಸಲ ಸ್ಕ್ಯಾನಿಂಗ್ ಮುಗಿದ್ರೆ ಹೊರಗಡೆ ಎಲ್ಲಿ ಬೇಕಾದ್ರೂ ಕೂಡ ಸ್ಕ್ಯಾನಿಂಗ್ ರೆಕಾರ್ಡ್ ರೂಮಲ್ಲಿ ರೆಕಾರ್ಡ್ಸನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಪಾಣಿ ತಿದ್ದುಪಡಿಗೆ ಕೇಸೊಕ್ಕರಿಗೆ ರೆಕಾರ್ಡ್ಸ್ ಕೊಡ್ತೀವಿ, ಅದು ತಿಂಗಳುಗಟ್ಟಲೆ ಆದರೂ ಬಗೆಹರಿತಿಲ್ಲ ಅನ್ನೋ ಕಾರಣಕ್ಕೆ ಸಕಾಲದಲ್ಲಿ ಬರಬೇಕಂದ್ರೆ ಎಷ್ಟು ದಿವಸದಲ್ಲಿ ಆಗ್ತಿದೆ ಮಾನಿಟರ್ ಮಾಡಲಿಕ್ಕೆ RRT ಮಾಡ್ಯೂಲ್ ಅಂತ ಒಂದು ಸಾಫ್ಟ್ವೇರ್ನ ಬಿಟ್ಟಿದೆ ಸರ್ಕಾರ ಹೊಸದಾಗಿ ಕಂದಾಯ ಇಲಾಖೆ. ಅದಕ್ಕೆ ಫೀಡ್ ಮಾಡಿಸ್ಬಿಟ್ರೆ ಸಾಕು ರೈತ. ಅದಕ್ಕೆ ಫೀಡ್ ಆಗೋ ನಂಬರ್ ತೆಗೆದುಕೊಂಡ್ರೆ 1 ತಿಂಗಳ ಅವ್ರ ಕೆಲಸ ಆಗ್ತಿದೆ ಯಾವುದೇ ಆಫೀಸ್ ಇದ್ರು. ಮತ್ತು ಈ ಆಫೀಸ್ ನೀವು ಹೇಳ್ತಾ ಇದ್ರೆ ಕೆಲವರು ಅರ್ಜಿ ಕೊಟ್ಟರು ಕೆಲಸ ಆಗೋದಿಲ್ಲ ಅಂತ. ದಯಮಾಡಿ ಕಚೇರಿಗೆ ಅರ್ಜಿ ಕೊಟ್ಟಾಗ ಈ ಆಫೀಸ್ ನಂಬರ್ನ ತೆಗೆದುಕೋಬೇಕು. ಸರ್ವರ್ ಡೌನ್ ಇದ್ರು ಅರ್ಧ ದಿವಸ ಅದನ್ನು ಕೊಡ್ತಾರೆ. ಈ ಆಫೀಸ್ ನಂಬರ್ ನಿಮ್ಮ ಕೈಗೆ ಒಂದು ಬಂದುಬಿಟ್ರೆ ಅದು ಎಲ್ಲಿದೆ ಕೆಲಸ ಆಗೋವರೆಗೂ ಇಲಾಖೆ ಅಂತ ಮಾನಿಟರ್ ಮಾಡ್ತೀವಿ ಮೇಲಧಿಕಾರಿಗಳು. ಆಗ ಕೆಲಸದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪಹಣಿಯಲ್ಲಿನ ಕೆಲ ಸಮಸ್ಯೆಗಳನ್ನು ತಿದ್ದುಪಡಿ ಮಾಡುವ ಮೂಲಕ ಸರಿಪಡಿಸಿಕೊಡುವ ಉದ್ದೇಶದಿಂದ ಮುಂದಿನ 1 ವಾರಗಳ ಕಾಲ ತಿದ್ದುಪಡಿ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದುದರಿಂದ ರೈತರು ಕಂದಾಯ ಇಲಾಖೆಯ ಪಹಣಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಸರಿಪಡಿಸಿಕೊಂಡು ಸರ್ಕಾರದಿಂದ ಸಿಗಬಹುದಾದಂತಹ ಅನುಕೂಲಗಳನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ತಿಂಗಳಲ್ಲಿ ತಹಶೀಲ್ದಾರ್ ಹಂತದಲ್ಲೇ 3,800 ಪಾಣಿ ತಿದ್ದುಪಡಿಗಳನ್ನ ಮಾಡಲಾಗಿದೆ. AC ನನ್ನ ಪಾಂಡವಪುರ ಸಬ್ ಡಿವಿಷನ್ ಅಲ್ಲಿ ಒಟ್ಟು 9,000 ಪಾಣಿ ತಿದ್ದುಪಡಿಗಳನ್ನ 1 ವರ್ಷದಲ್ಲಿ ಮಾಡಲಾಗಿದೆ. ನಾಗಮಂಗಲಕ್ಕೆ ಸಂಬಂಧಪಟ್ಟಂತೆ ಸುಮಾರು 2,000ರಿಂದ 3,000 ಪಾಣಿ ತಿದ್ದುಪಡಿಗಳನ್ನ ಮಾಡಲಾಗಿದೆ. AC ಕೋರ್ಟ್ ಕೇಸಲ್ಲಿ ಸುಮಾರು ಒಂದು 3,000ಕ್ಕೂ ಹೆಚ್ಚು ನ್ಯಾಯಾಲಯದ ಪ್ರಕರಣ ಇತ್ಯರ್ಥಪಡಿಸಿದ್ದು. ನಾಗಮಂಗಲಕ್ಕೆ ಸಂಬಂಧಪಟ್ಟಂಗೆ 500ಕ್ಕೂ ಹೆಚ್ಚು ಕೋರ್ಟ್ ಕೇಸಸ್ಸನ್ನು ಇತ್ಯರ್ಥ ಮಾಡಲಾಗಿದೆ. ಏನು ಭೌತಿಕಾತೆ ಸಂದರ್ಭದಲ್ಲಿ ಪಬ್ಲಿಕ್ಸು ತಕರಾರು ಕೊಡ್ತಾರೆ ಅದನ್ನು ನಮ್ಮ ತಹಶೀಲ್ದಾರ್ ಹಂತದಲ್ಲೇ ಸುಮಾರು 660 ಪ್ರಕರಣ ತಹಶೀಲ್ದಾರ್ ಕೋರ್ಟ್ ಕೇಸಸ್ಸು ಇತ್ಯರ್ಥ ಆಗಿದೆ. ಹಾಗಾಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ನಾವು ಬಹಳ ಖುಷಿಯಾಗ್ತದೆ. ಇಡೀ ರಾಜ್ಯದಲ್ಲಿ ತಹಶೀಲ್ದಾರರು AC DC ಕೋರ್ಟ್ ಎಷ್ಟು ವಿಲೇವಾರಿ ಆಗಿದ್ದು ಪ್ರಕರಣ ಕಳೆದ 1.5 ವರ್ಷದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಗಿದೆ. ಅಂದರೆ ಸುಮಾರು 20,000ಕ್ಕೂ ಹೆಚ್ಚು ಪ್ರಕರಣ ಆಗಿದೆ DC AC ತಹಶೀಲ್ದಾರ್ ಕೋರ್ಟ್ ಕೇಸಲ್ಲಿ. ಅದು ತ್ವರಿತವಾಗಿ ಅಷ್ಟು ಜನಕ್ಕೆ ತ್ವರಿತವಾಗಿ ನ್ಯಾಯ ಸಿಗ್ತಾ ಇದೆ ಅಂತ. 11 ಅರ್ಜಿಗಳು ಯಾರು ತಮ್ಮ ಜಮೀನನ್ನ ಕೋಡ್ ಮಾಡಿಸ್ಕೊಳ್ಳಿಕ್ಕೆ ಅರ್ಜಿ ಕಟ್ಟಲಿದ್ದಾರೆ ಆ ಥರದ್ದು 1,250 ಇನ್ನೂ 1,000
150 ಪ್ರಕರಣ ಈಗ ಆಲ್ರೆಡಿ ಇತ್ಯರ್ಥ ಆಗಿದೆ. ಈಗ ಇನ್ನೂ 1100 ಪ್ರಕರಣ ಇದೆ. ಇದು ತಿದ್ದುಪಡಿ ಮಾಡಿ ತಿದ್ದುಪಡಿ 1100 ತಿದ್ದುಪಡಿ 11 ಆನ್ಲೈನಲ್ಲಿ, ಒಂದು 1000 ಪ್ರಕರಣಗಳು ಆಫ್ಲೈನಲ್ಲಿ ಅರ್ಜಿ ಕೊಟ್ಟಿದ್ದಾರೆ, ಅದು ಆನ್ಲೈನ್ ಮಾಡಿಸಿ. ಒಟ್ಟು 2000 ಪಾಣಿ ತಿದ್ದುಪಡಿ ಮಾಡಲಿಕ್ಕೆ ಬಾಕಿ ಇದೆ. ನಾನು ನಮ್ಮೆಲ್ಲ VRIಗಳು ತಹಶೀಲ್ದಾರ್ ಬೆಂಬಲ ತಗೊಂಡು ಹೇಳ್ತೀನಿ, ಒಂದು ತಿಂಗಳಲ್ಲಿ ಈ 2000 ಪಾಣಿ ತಿದ್ದುಪಡಿ ಮಾಡೋ ಕೆಲಸವನ್ನು ಮಾಡಲಾಗ್ತದೆ. ಇನ್ನೂ ರೈತರುಗಳು ನಿಮ್ಮದು ಏಕರಾಪ ಬಿಕರಾಪ ಮಾಡೋದಿರ್ಬೋದು, ಹೆಸರು ತಿದ್ದುಪಡಿ ಇರ್ಬೋದು, ವಿಸ್ತೀರ್ಣ ಸರಿಪಡಿಸ್ಕೊಳ್ಳೋದು, 1 ಗುಂಟೆ 2 ಗುಂಟೆ ಹೆಚ್ಚು ಕಡಿಮೆ ಮಾಡೋದಿರ್ಬೋದು, ಯಾವುದೇ ಸಮಸ್ಯೆ ಇದ್ದರೂ ದಯಮಾಡಿ ನಾಗಮಂಗಲ ತಾಲೂಕು ಕಚೇರಿಗೆ ಭೇಟಿ ಮಾಡಿ, ಸಂಬಂಧಪಟ್ಟ VRIನ ಭೇಟಿ ಮಾಡಿ. ಮುಂದಿನ 1 ವಾರಗಳ ಕಾಲ ನಿರಂತರ ಪಾಣಿ ತಿದ್ದುಪಡಿ ಸಪ್ತಾಹವನ್ನು ಮಾಡಲಾಗ್ತಾ ಇದೆ. ಪ್ರತಿ ಮಂಗಳವಾರ ನಾನು ತಾಲೂಕು ಕಚೇರಿಗೆ ಬರ್ತೇನೆ. ನಮ್ಮ ತಹಶೀಲ್ದಾರ್ ಸಾಕಷ್ಟು ಶ್ರಮ ಕೊಡ್ತಾ ಇದ್ದಾರೆ. ನಮ್ಮ ಎಲ್ಲ ಕಂದಾಯ ಸಿಬ್ಬಂದಿ ರೈತರಿಗೆ ಅನುಕೂಲ ಆಗುವಂತ ಕೆಲಸವನ್ನು. ಸುದ್ದಿಗೋಷ್ಠಿಯಲ್ಲಿ ತಹಸೀಲ್ದಾರ್ ಆದರ್ಶ್, RRT ಶಾಖೆಯ ಶಿರಸ್ತದಾರ್ ಮಲ್ಲಿಕಾರ್ಜುನ ಸ್ವಾಮಿ, ರಾಜಸ್ವ ನಿರೀಕ್ಷಕರಾದ KN ಮಧುಸೂದನ್ ಹಾಗೂ ಗೋವಿಂದರಾಜು ಸೇರಿದಂತೆ ಮತ್ತಿತರರು ಇದ್ದರು.